ಮಾರಲ್ ಆಫ್ ದ ಸ್ಟೋರಿ, ಮುಚ್ಕೊಂಡು ಗಾಡಿ ಕಲಿಬೇಕಿತ್ತು ನಾನು. ಲಾಸ್ಟ್ ಟೈಮ್ ವೆನ್ ಐ ಚೆಕ್ಡ್ ಇಟ್ ವಾಸ್ 18 rupees ಹಾಲು, ಈಗ 27 ರೂಪಾಯಿ. ನಮಗೆ ಸಾಲ ಕೊಟ್ಟಿದ್ಯಾನೋ? ಅವನಿಗೆ ಫುಲ್ ಇರಿಟೇಷನ್ ಹಂಗೆ ಮಾಡಿದ್ರೆ. ಐ ಲವ್ ಟು ಇರಿಟೇಟ್ ದಿಸ್ ಗೈ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲೈಕ್ ಮೈ ಡೇಸ್ ಫುಲ್ಲಿ ಸ್ಟ್ರೆಸ್ಡ್ ಔಟ್ ಒಂಥರ. ಫಸ್ಟ್ಲಿ ನೆನೆ ಮೈಸೂರಿಗೆ ಹೋಗಿ ಲೇಟಾಗಿ ಬಂದು ನಾನು ಗೆದ್ದಿದ್ದು ಲೇಟಾಗಿದ್ದೆ. ಆ್ಯಂಡ್ ಇವತ್ತು ಒಂದು ಆನ್ಲೈನ್ ಮೀಟಿಂಗ್ ಇದೆ ವಿಚ್ ವಿಲ್ ಸ್ಟಾರ್ಟ್ ಇನ್ ಅನದರ್ 10 minutes. ಅದಾದಮೇಲೆ ಒಂದು ಬ್ರ್ಯಾಂಡಿಗೆ ವಿಡಿಯೋ ಮಾಡೋದಿದೆ, ಸ್ಟೋರಿ ವಿಡಿಯೋ ಮಾಡೋದಿದೆ. ಬಟ್ ನಾನು ತುಂಬ ದಿನ ಆದಮೇಲೆ ನಾನು ಒಬ್ಬಳೇ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ ಯೂಶಲಿ ಗೌರವ್ ಇರ್ತಾನೆ ಹೆಲ್ಪ್ ಮಾಡೋಕ್ಕೆ, ಅಥವಾ ನಮ್ಮ ಅಕ್ಕ ಯಾರಾದರೂ ಇರ್ತಾರೆ. ಇವತ್ತು ಯಾರೂ ಇಲ್ಲ. ಸೊ ತುಂಬ ದಿನ ಆದಮೇಲೆ ಈ ರಿಂಗ್ ಲೈಟ್ನ ಈಚೆ ತೆಗ್ದಿದ್ದೀನಿ. ಯೂಶಲಿ ಬೇರೆ ಲೈಟ್ಸ್ನ ಯೂಸ್ ಮಾಡ್ತೀನಿ. ಸಿನ್ಸ್ ಇವತ್ತು ಫೋನಲ್ಲೇ ಶೂಟ್ ಮಾಡ್ತಿರೋದ್ರಿಂದ ಈ ಲೈಟ್ನ ಈಚೆ ತೆಗ್ದಿದ್ದೀನಿ. ಯೂಶಲಿ ಅದು 8 ಆರ್ಮ್ದು ಒಂದು ಲೈಟ್ ಇದೆ ನನ್ನ ಹತ್ರ, ಅದು ಯೂಸ್ ಮಾಡ್ತೀನಿ. ಇಲ್ಲಾಂದರೆ LCR ಲೈಟ್ನ ಯೂಸ್ ಮಾಡ್ತೀನಿ. ಸೊ ಇವತ್ತು ವೀಡಿಯೋ ಶೂಟ್ ಮಾಡೋದಿದೆ. ಅದಾದಮೇಲೆ ಈಚೆ ಹೋಗೋದಿದೆ. ಈಚೆ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡೋದಿದೆ, ಅದು ಒಂದು ಮೀಟಿಂಗಿಗೆ. ಸೊ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಡ್ ಔಟ್ ಫೀಲ್ ಆಗ್ತಿದೆ. ಆ್ಯಂಡ್ ಟೈಮ್ ಲೈನ್ ಇಸ್ ವೆರಿ ಟೈಟ್ ಈ ಸತಿ ಈ ಬ್ರ್ಯಾಂಡ್ದು ಕ್ಯಾಂಪೇನ್ಗೆ. ಸೊ ಆಲ್ ದಿಸ್ ಗೋಸ್ ಬಿಹೈಂಡ್. ಇನ್ನೂ ಸ್ಕ್ರಿಪ್ಟ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಯಾವ ಔಟ್ಲೆಟಲ್ಲಿ ಹೋಗಿ ಶೂಟ್ ಮಾಡಬೇಕಂತೆಲ್ಲ. ಲೈಕ್ ಯಾಕೋ ಇವತ್ತೊಂದ್ಸರಿ ಸ್ಟ್ರೆಸ್ ಫೀಲ್ ಆಗ್ತಿದೆ. ಬಟ್ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಸ್ಟೇ ಟ್ಯೂನ್ಡ್. ಈಗ ತಾನೇ ಆನ್ಲೈನ್ ಮೀಟಿಂಗ್ನು ಮುಗಿಸ್ದೆ. ಜೊತೆಗೆ ಮುಗಿದ ತಕ್ಷಣ ಐ ಫಿನಿಶ್ಡ್ ರೆಕಾರ್ಡಿಂಗ್ ದ ಸ್ಟೋರಿ ಫಾರ್ ದ ಬ್ರ್ಯಾಂಡ್. ಈಗ ಲೆಟ್ ಮಿ ಗೋ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಇವತ್ತು ಆಲ್ಮೋಸ್ಟ್ 11:30 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬಿಸಿಬೇಳೆ ಬಾತ್. ಸೊ ನನಗೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ಬಿಸಿಬೇಳೆ ಬಾತ್ ಇಷ್ಟನೇ ಹೊರಟೋಗಿತ್ತು. ಬಿಕಾಸ್ ನಮ್ಮ ಅಪ್ಪಂಗೆ ಇಷ್ಟ ಅಂತ ನಮ್ಮಮ್ಮ ಯಾವಾಗಲೂ ಬಿಸಿಬೇಳೆ ಬಾತ್ ಮಾಡೋರು. ಅಂದರೆ ನಮ್ಮಪ್ಪ ಬಿಸಿಬೇಳೆ ಬಾತ್ ಮಾಡು ಅಂತ ಹೇಳೋರು. ನನಗೆ ಗುರು ಏನಿದು, ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಿಸಿಬೇಳೆ ಬಾತ ಅನ್ಸೋದು. ಬಟ್ ಇಟ್ಸ್ ಅ ನೈಸ್ ಡಿಶ್ ಆ್ಯಕ್ಚುಲಿ. ಅನ್ನ ಸಾಂಬಾರು ಮಾಡಿಬಿಟ್ಟು ಕಲಿಸ್ಕೊಳ್ಳಲ್ಲ, ಇದು ಕಲಸಿರೋ ಅನ್ನ ಸಾಂಬಾರು ಸಿಗುತ್ತೆ. ಸೊ ನಾನು ಹೊಟ್ಟೆ ಗುರುಗುರು ಅಂತ ಇದೆ, ಹೊಟ್ಟೆ ಹಸಿತಾ ಇರೋದಕ್ಕೆ. ಆಮೇಲೆ ಈ ಬಿಸಿಬೇಳೆ ಬಾತಲ್ಲ ಮೆಮೊರೀಸ್ ಅಂದರೆ, ನಾನು PU ಇರಬೇಕಿದ್ರೆ ನಮ್ಮ ಚಿಕ್ಕ ಕ್ಯಾಂಟೀನು. ಸೊ ನಾವೇನು ಮಾಡ್ತಿದ್ವಿ, ನಮ್ಮ ಪಕ್ಕದ ಕಾಲೇಜ್ ಕ್ಯಾಂಟೀನಿಂದ ಬಿಸಿಬೇಳೆ ಬಾತ್ ತರಿಸಿದ್ವಿ. ನಮ್ಮದು ಪಕ್ಕನೇ ಕಾಲೇಜ್ ಇತ್ತು. ನಾನು ನಾರಾಯಣ PU ಕಾಲೇಜ್, ನಮ್ಮ ಪಕ್ಕದಲ್ಲಿ ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜ್ ಇತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಲೈಕ್ ಒಂದು 3 ಜನ, ನಾವು 3 ಜನ ಬಿಸಿಬೇಳೆ ಬಾತು. ಇಲ್ಲಾಂದರೆ ಏನಾದರೂ ಆರ್ಡರ್ ಮಾಡಬೇಕಂದ್ರೆ ಪಕ್ಕದ ಕ್ಯಾಂಟೀನಿಂದ ಆರ್ಡರ್ ಮಾಡಿದ್ವಿ, ಬಿಕಾಸ್ ಅಲ್ಲಿ ಚೆನ್ನಾಗಿರೋದು. ಸೊ ಇದು ಒಂದು ಮೆಮರಿ ಇದೆ. ಆ್ಯಂಡ್ ಆಲ್ಸೋ ನಮಗೆ ನಮ್ಮಮ್ಮ ಯಾವಾಗಲೂ ಬೈಯೋರು, ಎಷ್ಟು ಬಿಸಿಬೇಳೆ ಬಾತ್ ಹಾಕ್ಕೊಂಡಿರ್ತೀವೋ ಅಷ್ಟೇ ನಿನಗೆ ಈ ಖಾರ ಬೂಂದಿ ಬೇಕು ಅಂತ. ಸೊ ನಿಮಗೂ ಹಂಗೇನೋ, ಎಷ್ಟು ಬಿಸಿಬೇಳೆ ಬಾತ್ ಇರುತ್ತೋ ಅಷ್ಟು ಖಾರ ಬೂಂದಿ ಬೇಕು. ನಂಗೆ ಈಕ್ವಲ್ ಅಮೌಂಟ್ ಇರಬೇಕು. ಆವಾಗಲೇ ಆ ಕಾಂಬಿನೇಷನ್ ಚೆನ್ನಾಗಿ ಅನ್ಸೋದು ತಾನೇ. ನಿಮಗೂ ಹಿಂಗೇನೋ ಕಮೆಂಟ್ ಮಾಡಿ. ಏನು ಗೊತ್ತಾ, ಈಗ ಸ್ವಲ್ಪ ಅಂದರೆ ನನಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ, ಭಯ ಇದೆ, 2 wheeler. ಸೊ ನಮ್ಮಮ್ಮ ಹಾಲು ತೊಗೊಂಬ ಅಂತ ಹೇಳಿದ್ದಾರೆ. ಗಾಡಿ ಮೇಲೆ ನಿಲ್ಲಿಸಿದ್ದಾರೆ. ನಂಗೆ ಇಳಿಸ್ಕೊಳ್ಳೋಕ್ಕೂ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಟರ್ನ್ ತೊಗೊಳಕ್ಕೂ ಬರೋಲ್ಲ. ಸ್ಟ್ರೇಟ್ ರೋಡು ಒಂಚೂರು ಟರ್ನ್ ಇದ್ರೆ ತೊಗೊಳ್ತೀನಿ. ಸೊ ಈಗ ಗಾಡಿ ಇಳಿಸ್ಕೋಬೇಕು, ಇಲ್ಲಾಂದರೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಕೇಳಿದ್ದೀನಿ ಗಾಡಿ ಕೀ ಕೊಡು ಟ್ರೈ ಮಾಡ್ತೀನಿ ಅಂತ. ವಿಶ್ ಮಿ ಲಕ್. ಲಕ್. ನಮ್ಮಮ್ಮಂಗೆ ಗಾಡಿ ಕೀ ಸಿಗಲಿಲ್ಲ. ನಮ್ಮ ಅಕ್ಕ ರೂಮಲ್ಲಿ ಎಲ್ಲೋ ಇಟ್ಟಿದ್ದೀನಿ ಅಂತ ಅಂದು ಅಲ್ಲಿ ಇಲ್ಲ. ಸೊ ಸದ್ಯಕ್ಕೆ ಲಕಿಲಿ ವಿ ಆರ್ ಯೂಸಿಂಗ್ ಮೈ ಲೆಗ್ಸ್, ವಾಕಿಂಗ್. ನಡ್ಕೊಂಡು ಹೋಗ್ಬಿಟ್ಟು ತರಬೇಕು. ಆ್ಯಕ್ಚುಲಿ ಹಳೆ ಮನೆ ಹತ್ರ ಇರಬೇಕಿದ್ರೆ, ಚಿಕ್ಕವ್ರು ಇರಬೇಕಿದ್ರೆ ಹೋಗ್ತಿದ್ದು ಈಚೆ ಏನಾದರೂ ತರೋಕ್ಕೆ. ಲೈಕ್ ದೊಡ್ಡವರು ಇನ್ ದ ಸೆನ್ಸ್ ಒಂದು 7th ಆದಮೇಲೆ ಅಷ್ಟು ಈಚೆ ಹೋಗ್ತಿರ್ಲಿಲ್ಲ ನಾನು. ಲೈಕ್ ಏನಾದರೂ ತರಬೇಕು ಅಂದ್ರೂ. ಈಗ ಲೈಕ್ ಅಮ್ಮ ಅಕ್ಕ ಇದ್ದಾಗ ಹೋಗ್ತಿದ್ವಿ ಇಲ್ಲಿ ಈ ಸೂಪರ್ ಮಾರ್ಟ್ ಏನಾದರೂ ಇರುತ್ತಲ್ಲ ಅಲ್ಲಿಗೆ. ಬಟ್ ಈಗ ಅಮ್ಮ ಅಕ್ಕ ಎಲ್ಲ ನಾನು ಫಸ್ಟ್ ಟೈಮ್ ಹಿಂಗೆ ಒಬ್ಬಳೇ ಹೋಗಿ, ಯೂಶಲಿ ಏನೇ ಇದ್ರೂ ಬೆಳಗ್ಗೆ ನಮ್ಮ ಪಪ್ಪ ತಂದುಬಿಡ್ತಾರೆ, ಇಲ್ಲ ಅಮ್ಮ ಅಕ್ಕ ಬಂದಾಗ, ಇಲ್ಲ ಅಣ್ಣ ಬಂದಾಗ ಹಿಂಗೆ. ಇಲ್ಲ ಐಟಮ್ಸ್ನೂ ಅಷ್ಟೇ ಸೂಪರ್ ಮಾರ್ಟ್ ಹೋಗಿ ತಂದುಬಿಡ್ತೀವಿ ಒಂದೇ ಟೈಮ್. ಹಾಲೂ ಅಷ್ಟೇ ಬೆಳಗ್ಗೆ ತಂದೆ ಸರಿ, ಇವತ್ತು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ಆಶಿಕಾ ಇಸ್ ಆನ್ ಡ್ಯೂಟಿ. ಸ್ವಲ್ಪ ದೂರ ಇದೆ, ಬಟ್ ಲೆಟ್ಸ್ ಸಿ.
ಮಾರಲ್ ಆಫ್ ದ ಸ್ಟೋರಿ, ಮುಚ್ಕೊಂಡು ಗಾಡಿ ಕಲಿಬೇಕಿತ್ತು ನಾನು. ಗಾಡಿ ಕಲ್ತ್ರೂ ಕೀ ಸಿಗ್ಲಿಲ್ವಲ್ಲ, ಸೊ ದ್ಯಾಟ್ ಈಸ್ ಆಲ್ಸೋ ದೇರ್. ಬಟ್ ಸ್ಟಿಲ್ ಗಾಡಿ ಕಲಿಬೇಕು. ತಗೊಂಡಾಯ್ತು. ಜೊತೆಗೆ 3 ಚಾಕಿ ತಗೊಂಡೆ. ಅದೇನಕ್ಕಂದರೆ ಇದು 54 ರುಪೀಸ್ ಆಯಿತು ಹಾಲು. ಇನ್ನು 3 ಚಾಕಿ ತೊಗೊಂಡ್ರೆ 60 ರುಪೀಸ್ ಆಗುತ್ತೆ ಅಂತ ತಗೊಂಡೆ. ಇನ್ನೊಂದು ಏನು ಗೊತ್ತಾ, ನಮ್ಮನೆ ಸ್ವಲ್ಪ ಜಾಸ್ತಿ ದೂರ ಇದೆ ಸ್ಟೋರಿಗಿಂತ. ಇದು ಕವರು ಕೊಟ್ಟಿಲ್ಲ, ಏನಿಲ್ಲ. ಅವರು ಕೈಯೆಲ್ಲ ಒಂಥರ ಕೋಲ್ಡಿಗೆ ಈ ಉರಿ ಒಂಥರ ಪೇನ್ ಆಗ್ತಾಯಿದೆ. ಬೇಗ ಮನೆಗೆ ಹೋಗಿ ಸೇರಿಕೊಂಡ್ರೆ ಫೀಲ್ ಆಗ್ತಾಯಿದೆ. ಏನು ಗೊತ್ತಾ, ಲಾಸ್ಟ್ ಟೈಮ್ ನಾನು ಹಾಲು ಪ್ರೈಸ್ ಕೇಳಿದಾಗ ಇಟ್ ವಾಸ್ 18 ರುಪೀಸ್. ಅದಾದಮೇಲೆ ನಾನು ಅಂದರೆ ಎಷ್ಟು ವೇ ಬ್ಯಾಕ್ ಇಟ್ ವಾಸ್, ಅಂದರೆ ಯಾವಾಗೋ ಹಾಲು ತಗೊಳಕ್ಕೆ ಹೋದಾಗ 18 ಇತ್ತು. ಈಗ ನಾನು ಹಾಲು ತೊಗೋಬೇಕಿದ್ರೆ ಇಟ್ ಈಸ್ 27 ರುಪೀಸ್ ಅರ್ಧ ಲೀಟ್ರಿಗೆ. ಅಮ್ಮ, ಲೈಫ್ ಹ್ಯಾಪನ್ಸ್. ಅವಾಗ ಇನ್ನೊಂದೇನು ಗೊತ್ತಾ, ನಮ್ಮ ತಾತಂದು ಪ್ರಾವಿಷನ್ ಸ್ಟೋರ್ ಇತ್ತು. ನಮ್ಮ ತಾತನ ಮನೇಲೇ ಇದ್ದಿದ್ದು ಅವಾಗ, ನಮ್ಮ ಮಮ್ಮಿಯವರ ಡ್ಯಾಡಿ. ಅವಾಗ ನನಗೆಲ್ಲ ಪ್ರೈಸಸ್ ಗೊತ್ತಿತ್ತು, ಇಷ್ಟಕ್ಕೆ ಕೊಡ್ತಾರೆ, ಇಷ್ಟಕ್ಕೆ ಮಾರಬೇಕು ಥರ ಎಲ್ಲ. ಅವಾಗ ನಾನು ಅಂಗಡಿಲೆಲ್ಲ ಕೂತ್ಕೊತಿದ್ದೆ, ಸೊ ಗೊತ್ತಿತ್ತು. ಎಷ್ಟೊಂದು ದಿನ ಆದಮೇಲೆ, ಇಟ್ಸ್ ಬೀನ್ ಮೆನಿ ಇಯರ್ಸ್, ಲೈಕ್ ಸ್ಕೂಲಲ್ಲಿ ಇರಬೇಕಿದ್ರೆ ಅದು. ಸೊ ಯಾ, ನೈಸ್. ಈಚೆ ಓಡಾಡಬೇಕು ಅಶು, ದಿಸ್ ಇಸ್ ದ ಸೈನ್. ಎಸ್, ಹೇಳಿದ್ದೀನಿ ಆಶಿಗೆ. ಝೂಝು ಬಾಯ್, ನೀನು ಕೆಲಸ ಕಲ್ತಿದ್ರೆ ನಿನ್ನ ಈಚೆ ಕಳಿಸಿ ಹಾಲು ತಗೊಂಬ ಅಂತ ಹೇಳ್ತಿದ್ದೆ. ನೀನು ಏನೂ ಕಲ್ತಿಲ್ಲ, ಹಿಂಗೆ ಬರೀ ಮುತ್ಕೊಡ್ತೀಯ ಅಷ್ಟೇ ನೀನು ದಡ್ಡು. ಇಲ್ಲಿ ನೋಡಿಲಿ, ನಾನು ನಿನಗೆ ಬೇಯ್ತಾ ಇರೋದು ಪುಪ್ಪು. ಅವನು ಬೇರೆ ಬಂದೆ ಈಗ ಮೇಲಿಂದ, ಅಣ್ಣ. ಏಯ್, ನೀನಾದರೂ ಕಲಿಬೇಕು ದಡ್ಡು ಪುಳು. ನೀನು ಕಲ್ತಿದ್ರೆ ನಿನ್ನ ಕಳಿಸ್ತಿದ್ನಾ? ಹಾಂ, ನೋಡಿ, ಅಕ್ಕನ ಕೈಲಿ ಕೆಲಸ ಮಾಡ್ತಾ ಇದ್ದೀರಾ. ಒಂದು ತಮ್ಮ ಇದ್ದೀರಾ ನೀವಿಬ್ರು. ಹಾಂ, ಲಾಸ್ಟ್ ಟೈಮ್ ವೆನ್ ಐ ಚೆಕ್ಡ್ ಇಟ್ ವಾಸ್ 18 ರುಪೀಸ್ ಹಾಲು. ಈಗ 27 ರೂಪಾಯಿ. ಶಿವ, ನಿಂಗೆ ಹಾಲು ಏನು ರೈಟು ಅಂತಲೇ ಗೊತ್ತಿಲ್ವೇ? 3 ಚಾಕಿ ತೊಗೊಂಡೆ 60 ರುಪೀಸ್ ಮಾಡೋಕ್ಕೆ. ಸ್ಮಾರ್ಟ್ ಇದ್ದೀನಿ ನೋಡು ನಾನು. ಹೆಂಗೆ ಮಲ್ಕೋತಾನೆ ಅಂದರೆ, ಹಿಂಗೆ ಮಲ್ಕೋಬಾರ್ದು ಅಂತ ನಮ್ಮಮ್ಮ ಬೈತಿರ್ತಾರೆ. ಸಾಲ ಕೊಟ್ಟಿದ್ದೀವೇನೋ ನಿಂಗೆ? ಅಲ್ಲ ಸಾರಿ, ನೀನು ನಮಗೆ ಸಾಲ ಕೊಟ್ಟಿದ್ಯಾನೋ? ಸಾಲಗಾರನ ನೀನು? ನಮ್ಮಮ್ಮ ಹಿಂಗೆ ಕೇಳೋದು, ಸಾಲ ಕೊಟ್ಟಿದ್ದೀವಿ ನೀ ಬಂಗಾರಿ, ಸಾಲ ಕೊಟ್ಟಿದ್ದೀನಿ ಅಂತ. ಹಿಂಗೆ ಪಾಚಿಬಾರ್ದು ಬಂಗಾರು. ಅದೋಳು ಮೊಸಳೆ ಮೇಲೆ ಪಾಚ ಮಾಡಿದೆ ಎದಳಲ್ಲ. ಹ್ಯಾಪು ಇಸ್ ಲೈಕ್, ನೀನು ನನ್ನ ಮೇಲೆ ಪಾಚನಿದೆ ಎದಳಲ್ಲಿ ಅಂತ. ನೋಡಿ ಹೆಂಗೆ ಹೊರಕೆ ಹೊಡಿತಿದ್ದಾನೆ. ಅಯ್ಯೋ ನನ್ನ ಮುದ್ದೋಣ. ಮತ್ತೆ ಪುಪ್ಪುಗೆ ಎದುರಿಸ್ಲಾ? ಅಲ್ಲೋ ಅಯ್ಯೋ ಅಣ್ಣ ಬೇಡ ಅಣ್ಣ, ನಡೀರಿ. ಗುದಿತಾನೆ ಏನೋ. ಓಕೆ, ಸಾರಿ ಅಲ್ಲ ಕುದಿಯೋದು. ಸಾರಿ ಬ್ರದರ್. ಮುದ್ದು ಹೆಂಗೆ ಇರಿಟೇಟ್ ಮಾಡೋದು ಗೊತ್ತಾ? ಇಲ್ಲಿ ನೋಡಿ, ಇರಿಟೇಟ್ ಮಾಡಲಾ? ಅವನಿಗೆ ಫುಲ್ ಇರಿಟೇಟ್ ಆಗುತ್ತೆ ಹಂಗೆ ಉಫ್ ಅಂದರೆ. ಪಿಪಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿದ್ದಾರೆ ನೋಡಿ, ಎದ್ದು ಬಿಡ್ತಾನೆ. ಇಟ್ಸ್ ಲೈಕ್ ಸುಮ್ಮನಿರೆ ಅಂತ ಹೆಂಗೆ ಹೊಡಿತಾನೆ ನೋಡಿ. ನೋಡಿ ಹೊಡಿತಾನೀಗ. ಅವನಿಗೆ ಫುಲ್ ಇರಿಟೇಷನ್ ಹಂಗೆ ಮಾಡಿದ್ರೆ. ಐ ಲವ್ ಟು ಇರಿಟೇಟ್ ದಿಸ್ ಗೈ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಲೈಕ್ ಹೋಗಪ್ಪ ಆಗಲ್ಲ ಇವಳು ಕೈಲಿ ಅಂತ ಹೋಗ್ಬಿಟ್ಟ. ಪಿಳು
ಬೈಲಿ ಇವನು ಪಿಳ್ಳು ಇವನು ಪಿಳ್ಳು ಎತ್ಕೊಂಡ್ಲ ಇವನ್ನ ಎತ್ಕೊಂಡ್ಲ ಅಂದಿದ ತಕ್ಷಣ ಹಿಂಗೆ ಎಗ್ರು ಬಿಡ್ತಾನೆ ನಮ್ಮ ಅಮ್ಮನ ಹತ್ರ. ಅವಳನ್ನ ಎತ್ಕೊಂಡ್ಲ ಅಮ್ಮ ಎತ್ಕೊಳಮ್ಮ ನಾನು ಎತ್ಕೊಂತೀನಿ ಎತ್ಕೊಳಮ್ಮ ಎಣಿ ಮೇಲೆ ಎತ್ಕೊಳಮ್ಮ ಎತ್ಕೊಂತೀನಿ ಅಲ್ಲೋಡಿ ಎತ್ಕೊಳ್ಳ ಅಂದ್ರೆ ಇವನ್ನ ಎತ್ಕೊಂಡ್ಬಿಡ್ಬೇಕು. ದೊಡ್ಡ ಇವನು ಬರಮ್ಮ ಎತ್ಕೊಂತೀನಿ ಸುಮ್ನಿರಮ್ಮ ನಿನ್ ಮೇಲೆ ಎಗ್ರುತ್ತೆ ಎತ್ಕೊಂತೀನಿ ಬಾ ಅಮ್ಮ ನಮ್ಮ ಅಮ್ಮನ್ನೇ ಬೀಳ್ಸಿ ನೋಡಿ ಪುಂಡು ಇದು ಆ್ಯಪನ್ನು ಇರಿಟೇಟ್ ಮಾಡಿ ಎಲ್ಲ ಸಕ್ಸಸ್ಫುಲಿ ಪ್ಲೇಡ್ ವಿತ್ ಹಿಮ್. ಈಗ ಇಟ್ಸ್ ವರ್ಕ್ ಟೈಮ್. ವಿಶ್ ಮಿ ಲಕ್. ಬೈ ಇನ್ನು ಬೈ ನೋಡಿ ನಮ್ಮ ಅಮ್ಮ ಎಷ್ಟು ಬೈತಿದ್ದಾರೆ. ಆಲ್ಸೋ ಕರ್ಟನ್ಸ್ ತೆಗ್ದ್ರೆ ನಮ್ಮ ಮನೆಗೆ ಎಷ್ಟು ಲೈಟ್ ಬರ್ತೆ. ಒಂದು ಬೇರೆ ಚಂದ್ರ ಬಂದಿತ್ತೆ ಅಲ್ಲ ಹೊಡಿಯಮ್ಮ ಒಂದು ಹೊಡಿ ಅವಳಿಗೆ ಹೊಡಿ ನೀನು ಅಮ್ಮಂಗೆ ಹೊಡಿ ಇನ್ನು ಪುಂಡು ಬಾಯ್ ಇದು. ಈಗ ಒಗ್ಗರಣೆ ನಿಂತ್ಕೊಂಬಿಡು ಅಂದರೆ ನಿಂತು ಬಿಡ್ತದೆ. ಮುಡ್ಡೋಣ ಓಕೆ. ಈಗ ಈಚೆ ಹೋಗ್ಬೇಕು. ಎಷ್ಟು ಲೈಟ್ ಇದೆ ಅಲ್ಲ ಅಮ್ಮ. ಇದು ತೆಗೆದ್ರೆ ಇದು ತೆಗ್ದಿದ್ದೀವಿ ಅದಕ್ಕೆ ಎಷ್ಟು ಲೈಟ್ ಇದೆ ನೋಡಿ. ಈಗ ಟೈಮ್ 5 ಬಟ್ ಎಷ್ಟು ಲೈಟ್ ಇದೆ. ಈಗ ಮೀಟ್ ಮಾಡಿಕೊಂಡು ನನ್ನ ಫ್ರೆಂಡ್ನ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಆಟೋ ಆ ಕಡೆ ಬುಕ್ ಮಾಡಿದೆ, ಈ ಕಡೆ ಬುಕ್ ಆಗೋಗಿದೆ. ಸೊ ಈ ಸ್ಕೈ ವಾಕ್ನ ಯೂಸ್ ಮಾಡಿಕೊಂಡು ಗೋಯಿಂಗ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಈಗ ಸ್ಕಿನ್ ಕೇರ್ ಮಾಡಿಕೊಂಡು ಐ ವಿಲ್ ಗೋ ಟು ಸ್ಲೀಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್ ಆಲ್ಸೋ. ಸೊ ಐ ವಿಲ್ ಬಿ ಪೋಸ್ಟಿಂಗ್ ಮೇಕಪ್ ವೀಡಿಯೋಸ್ ಆಗಿರ್ಬೋದು, ಸ್ಕಿನ್ ಕೇರ್ ವೀಡಿಯೋಸ್ ಆಗಿರ್ಬೋದು, ಲಾಂಗ್ ಫಾರ್ಮ್ಯಾಟ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಟೈಪ್ಸ್ ಆಫ್ ವೀಡಿಯೋಸ್ ಬೇಕು, ಮೇಕಪ್ ರಿಲೇಟೆಡ್, ಸ್ಕಿನ್ ಕೇರ್ ರಿಲೇಟೆಡ್, ಎಲ್ಲಾನು ಯು ಕ್ಯಾನ್ ಕಮೆಂಟ್ ಡೌನ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್.